ಬಿಜೆಪಿಗೆ ಬರುವಾಗ್ತಾ ಇದೆ ಲೋಕ ಅಖಾಡದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಹೇಳಿಕೆಗಳು. ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ಲೂಸ್ ಟಾಕ್ ಕಾಂಗ್ರೆಸ್ಗೆ ಮುಜುಗರವನ್ನ ತಂದಿಡ್ತಾ ಇದೆ, ಕಾಂಗ್ರೆಸ್ಗೆ ಆಪತ್ತನ್ನ ತಂದೊಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಾಗಿನಿಂದ ಶಾಮನೂರು ಶಿವಶಂಕರಪ್ಪ ಅವರು ಯಾವುದಾದ್ರೂ ಒಂದು ವಿಚಾರದಲ್ಲಿ ವಿವಾದವನ್ನ ಎಬ್ಬಿಸ್ತಾನೆ ಇದ್ದಾರೆ. ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಕಾಂಗ್ರೆಸ್ಗೆ ಶಾಮನೂರು ಶಿವಶಂಕರಪ್ಪ ಅವರ ಹೇಳಿಕೆಗಳು ತಲೆನೋವಾಗ್ತಾ ಇವೆ. ದಾವಣಗೆರೆ ಬಿಜೆಪಿ ಅಭ್ಯರ್ಥಿಯನ್ನ ಟೀಕಿಸುವಂತಹ ಬರದಲ್ಲಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಶಾಮನೂರು ಶಿವಶಂಕರಪ್ಪ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಅಧಿಕಾರಕ್ಕೆ ಕಾಂಗ್ರೆಸ್ ಬಂದಾಗಿನಿಂದ ಕೂಡ ವಿವಿಧ ರೀತಿಯಾದಂತಹ ಅಸಮಾಧಾನ ಶಾಮನೂರು ಶಿವಶಂಕರಪ್ಪ ಅವರಿಗಿತ್ತು. ಅದನ್ನ ನೇರವಾಗಿ ಹೇಳಿಕೆಗಳ ಮೂಲಕ ಕೊಟ್ಟಿದ್ದಾರೆ. ಅದರ ಜೊತೆಗೆ ಬಿಜೆಪಿ ನಾಯಕರನ್ನ ಹೊಗಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಬಿಜೆಪಿ ನಾಯಕರ ಜೊತೆ ವೇದಿಕೆಯನ್ನ ಹಂಚಿಕೊಳ್ಳುವಂತಹ ಕೆಲಸ ಮಾಡಿದ್ದಾರೆ. ಈಗ ಚುನಾವಣೆ ಕಾವಿರ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಅವರ ಹೇಳಿಕೆಗಳು ಕೂಡ ವಿವಾದಕ್ಕೆ ಕಾರಣ ಆಗ್ತಾ ಇವೆ. ಮಗ್ಗುಲ ಮುಳ್ಳಾಗ್ಬಿಡ್ತಾರ ಕಾಂಗ್ರೆಸ್ಗೆ ಅಂತ ಹೇಳಿ. ವಿದ್ಯಾ, ಖಂಡಿತ ನೋಡಿ, ಶಾಮನೂರು ಶಿವಶಂಕರಪ್ಪನವರ ಈ ಹೇಳಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಕೈ ಹಿರಿಯ ನಾಯಕರ ಇದೇ ಹೇಳಿಕೆ ಬಿಜೆಪಿಯ ಚುನಾವಣೆಯ ಅಸ್ತ್ರ ಆಗ್ತಾ ಇದೆ. ಜೊತೆಗೆ ಕೈ ನಾಯಕರ ಈ ಹೇಳಿಕೆ ಇದೆಯಲ್ಲ, ಮಹಿಳಾ ವಿರೋಧಿ ನೀತಿಯನ್ನು ಕಾಣಿಸ್ತಾ ಇದೆ. ಪ್ರಮುಖವಾಗಿ ಅವ್ರು ಹೇಳಿದ್ದೇನು ನೋಡಿ, ಬಿಜೆಪಿಯ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರು ಕೇವಲ ಅಡುಗೆ ಮನೆ ಅಂದರೆ ಅಡುಗೆ ಮಾಡಲಿಕ್ಕಷ್ಟೇ ಲಾಯಕ್ಕು ಅಂತಾರೆ. ಅಂದರೆ ಈ ಹೇಳಿಕೆ ಏನಾಗಿದೆ, ಈಗ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ. ಜೊತೆಗೆ ಅವರ ವಿರುದ್ಧನೇ ಒಂದಷ್ಟು ಟೀಕೆ ಟಿಪ್ಪಣಿಗಳು ಕೂಡ ಬರ್ತಾ ಇರುವಂಥದ್ದು. ಅಂದರೆ ಶಾಮನೂರು ಶಿವಶಂಕರಪ್ಪನವರು ಇದೇ ಮೊದಲೇನಲ್ಲ, ಈ ಹಿಂದೆ ಕೂಡ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಳುವಾಗ್ತಿರೋದು ಯಾವಾಗ? ಈ ಲೋಕಸಭಾ ಚುನಾವಣೆಯಲ್ಲಿ ಅವರು ಹೇಳಿರುವಂಥ ಹೇಳಿಕೆ. ಹಾಗಾದರೆ ಈ ಹಿಂದೆ ಕೂಡ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು. ಅಂದರೆ ಕಾಂಗ್ರೆಸ್ ಪಕ್ಷ ಈ ಬಾರಿ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಸಾಕಷ್ಟು ಹೇಳಿಕೆಗಳು ಇತ್ತು. ಅದು ಕೂಡ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರೂ ಕೂಡ ಬಿಜೆಪಿಯ ಹೊರವಾಗಿತ್ತು, ಜೊತೆಗೆ ಬಿಜೆಪಿಯ ಪರವಾಗಿತ್ತು ಒಂದಷ್ಟು ಹೇಳಿಕೆಗಳು. ಅವರು ಆರಂಭದಲ್ಲಿ ಹೇಳ್ತಾರೆ, ನಮ್ಮ ಸರ್ಕಾರದಲ್ಲಿ ಲಿಂಗಾಯತ ಸಮುದಾಯದ ಅಧಿಕಾರಿಗಳೇ ಇಲ್ಲ, ಸ್ಥಾನಮಾನನೇ ಇಲ್ಲ ಆ ಅಧಿಕಾರಿಗಳಿಗೆ ಅಂತಾರೆ. ಅಂದರೆ ಅದಾದ ಬಳಿಕ ಸಿದ್ದರಾಮಯ್ಯವರು ಏಕಾಏಕಿ ಒಂದು ಲೀಸ್ಟ್ ರಿಲೀಸ್ ಮಾಡ್ತಾರೆ. ಅಂದರೆ ಯಾವ್ಯಾವ ಸಮುದಾಯದ ಅಧಿಕಾರಿಗಳು ಈ ಸರ್ಕಾರದಲ್ಲಿದ್ದಾರೆ ಅಂತ. ಅದಾದ ನಂತರ ಒಂದು ಬೆಳವಣಿಗೆ ಇದೆ, ಲಿಂಗಾಯತ ಸಮುದಾಯದ ಅಧಿಕಾರಿಗಳಿರ್ಬೋದು, ಸಮುದಾಯ ಇರ್ಬೋದು, ನಾಯಕರಿರ್ಬೋದು, ಅವ್ರೇನಾದರೂ ಕೂಡ ಮನ್ಸು ಮಾಡಿದ್ರೆ ಇಡೀ ಸರ್ಕಾರನೇ ಅಲ್ಲಾಡೋಗುತ್ತೆ ಅಂತಾರೆ. ಈ ಹೇಳಿಕೆ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಉಂಟು ಮಾಡಿದೆ ಇರುವಂಥದ್ದು. ಜೊತೆಗೆ ಅದರ ಬೆನ್ನಲ್ಲೇ ಒಂದು ಹೇಳಿಕೆ ಕೊಡ್ತಾರೆ, ಜಾತಿ ಜನಗಣತಿ. ಅಂದರೆ ಈಗಾಗಲೇ ಸಿದ್ದರಾಮಯ್ಯವರ ಸರ್ಕಾರ ಅದನ್ನು ಸ್ವೀಕರಿಸುವ ಮೊದಲು ಒಂದು ಹೇಳಿಕೆ ಕೊಡ್ತಾರೆ, ಇದಕ್ಕೆ ನನ್ನ ಸಂಪೂರ್ಣವಾದ ವಿರೋಧ ಇದೆ ಅಂದರೆ ಸರ್ಕಾರದ ಒಂದು ನಡೆ, ಸರ್ಕಾರದಲ್ಲಿರುವಂತಹ ನಾಯಕರ ನಡೆ ಒಂದು ರೀತಿಯಾಗಿರುವಂಥದ್ದು ಇಲ್ಲಿ ಬಿಂಬಿತವಾಗಿತ್ತು. ಅದಾದ ಬೆಳವಣಿಗೆಯಲ್ಲಿ ಸ್ವತಃ ಬಿಜೆಪಿ ಸಂಸದರು ರಾಘವೇಂದ್ರ ಅವರ ಒಂದು ಕಾರ್ಯ ಇರ್ಬೋದು, ಅವರ ಆಲೋಚನೆ ಇರ್ಬೋದು, ಸಂಪೂರ್ಣವಾಗಿ ಆಡಿ ಹೊಗಳ್ತಾರೆ. ಅವರ ಕಾರ್ಯಕ್ಕೆ ಮನಸೋತಿದ್ದೀನಿ, ಅವರ ಕಾರ್ಯಕ್ಕೆ ಜನ ಮೆಚ್ಚುಗೆ ಇದೆ ಅಂತಾರೆ. ಅಂದರೆ ಇವರು ಸರ್ಕಾರದಲ್ಲೇ ಇದ್ದು ಸರ್ಕಾರದ ಒಬ್ಬ ಶಾಸಕನಾಗಿ ವಿರೋಧ ಪಕ್ಷದ ಕಾರ್ಯಚಟುವಟಿಕೆ ಹೊಗಳೋದಿದೆಯಲ್ಲ, ಇದು ಸಾಕಷ್ಟು ಮುಜುಗರ ಆಗ್ತಿರುವಂಥದ್ದು. ಈಗ ಅಸಲು ವಿಚಾರಕ್ಕೆ ಬರೋದಾದ್ರೆ, ಅಂದರೆ ಈಗ ಚುನಾವಣೆಯ ವಿಚಾರಕ್ಕೆ ಬರೋದಾದ್ರೆ, ಯಾವಾಗ ಮಹಿಳಾ ವಿರೋಧಿ ಜೊತೆಗೆ ಒಂದು ಮಹಿಳೆಯ ವಿರೋಧವಾಗಿ ಮಾತಾಡ್ತಾ ಇದ್ದಾರೋ ಅದೆಲ್ಲ ಒಂದು ಕಡೆ ಬಿಜೆಪಿಯ ಚುನಾವಣೆ ಅಸ್ತ್ರವಾಗ್ತಾ ಇದೆ. ನಾಳೆ ಬಿಜೆಪಿ ಪ್ರಶ್ನೆ ಮಾಡೋದಿಷ್ಟೇ, ಕಾಂಗ್ರೆಸ್ ಪಕ್ಷಕ್ಕೆ ಮಹಿಳೆಯರ ಬಗ್ಗೆ ಇರುವಂತಹ ನಡವಳಿಕೆಗಳು, ಜವಾಬ್ದಾರಿಗಳು ಇಷ್ಟೇನಾ? ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳು ಕಾಂಗ್ರೆಸ್ ಮುಂದೆ ಇಡ್ತಾರೆ. ಎಲ್ಲ ಒಂದು ಕಡೆ ಕೈ ಹಿರಿಯ ನಾಯಕರ ಈ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಇದೆಯಲ್ಲ, ಸಾಕಷ್ಟು ಮಗ್ಗಲು ಮುಳ್ಳಾಗುವಂಥದ್ದು, ಜೊತೆಗೆ ಚುನಾವಣೆಗೂ ಕೂಡ ಸಾಕಷ್ಟು ಮೈನಸ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಗಣಪತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.